ಇಲ್ಲಿ ಸೇರಿರುವಂಥ ಡಿವೈಎಫ್ಐನ ಸಂಗಾತಿಗಳೇ, ಈಗಾಗಲೇ BK ಇಮ್ತಿಯಾಜ್ ಅವರು ಈ ಒಂದು ರಸ್ತೆಯ ವಿಚಾರವಾಗಿ ಹೋರಾಟದ ಹಿನ್ನೆಲೆಯನ್ನು ಹೇಳಿದ್ದು. ಈ ಒಂದು ತೊಕ್ಕೋಟು ಕುತ್ತಾರಿನಿಂದ ತೊಕ್ಕೋಟು ರಸ್ತೆಯವರೆಗಿನ ಅತಿ ಹೆಚ್ಚು ಪ್ರತಿಭಟನೆಗಳನ್ನು ಕಂಡಂಥ ರಸ್ತೆ ಇದ್ರೆ, ಅತಿ ಹೆಚ್ಚು ಪ್ರತಿರೋಧಗಳನ್ನು ಕಂಡಂಥ ರಸ್ತೆ ಇದೆ, ಅದು ಈ ತೊಕ್ಕೋಟಿನಿಂದ ಕುತ್ತಾರ ರಸ್ತೆ. 3 ವರ್ಷದ ಹಿಂದೆ ರಸ್ತೆ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ಸರಿಯಾದಂಥ ಕಾಮಗಾರಿ ನಡೆಯದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಆ ಪ್ರತಿಭಟನೆಗೆ ಮಣಿದು ರಸ್ತೆಗೆ ಡಾಮರೀಕರಣಗಳು ಆಗುವಂಥ ಕೆಲಸವನ್ನು ಮಾಡಿದ್ದು. ಆನಂತರ ಸತತವಾಗಿ ಪ್ರತಿ ವರ್ಷವೂ ಕೂಡ ಈ ರಸ್ತೆ ಕೇವಲ 6 ತಿಂಗಳು ಬಾಳಿಕೆ ಬರುವಂಥ ರಸ್ತೆಗೆ ಆಗಿ ಮಾರ್ಪಾಟಾಗಿದೆ. ಕಳೆದ ವರ್ಷವೂ ಕೂಡ ಈ ರಸ್ತೆಯಲ್ಲಿ ಗುಡ್ಡಿ ಬಿದ್ದಂತಹ ಸಂದರ್ಭದಲ್ಲಿ ಬ್ಯಾನರ್ ಮೂಲಕ ಡಿವೈಎಫ್ಐ ಪ್ರತಿರೋಧವನ್ನು ತೋರಿದ ಭಾಗವಾಗಿ ಆ ಸಂದರ್ಭದಲ್ಲಿಯೂ ಕೂಡ ಒಂದು ತಾತ್ಕಾಲಿಕವಾದಂಥ ದುರಸ್ತಿ ಕಾರ್ಯವನ್ನು ಮಾಡಿದರು. ನಂತರ ಇತ್ತೀಚಿನ ತಿಂಗಳ ಹಿಂದೆಯೂ ಕೂಡ ರಸ್ತೆ ಗುಂಡಿ ಬಿದ್ದಂತಹ ಸಂದರ್ಭದಲ್ಲಿ ಜನ ಆ ರಸ್ತೆಯ ಗುಂಡಿಯಲ್ಲಿ ಬಿದ್ದರೂ ಕೂಡ ಕ್ಯಾರೆ ಮಾಡಿದಂಥ ಸಂದರ್ಭದಲ್ಲಿ ಡಿವೈಎಫ್ಐ ಪ್ರತಿರೋಧದ ಭಾಗವಾಗಿ ಬ್ಯಾನರ್ಗಳನ್ನು ಹಾಕುವ ಮುಖಾಂತರ ಪ್ರತಿಭಟನೆ ತೋರಿಸಿದ ಭಾಗವಾಗಿ ಅಲ್ಲಿ ತಾತ್ಕಾಲಿಕವಾದಂಥ ದುರಸ್ತಿ ಕಾರ್ಯವನ್ನು ಮಾಡಿದ್ರಿ. ಆದರೆ ಮಳೆ ನಂತರದಲ್ಲಿ ಬಿದ್ದಲಾಗು ಅದು ನಿಂತ ಸಂದರ್ಭದಲ್ಲಿಯೂ ಕೂಡ ಸರಿಯಾದಂಥ ಗುಣಮಟ್ಟದ ದುರಸ್ತಿ ಕಾರ್ಯವನ್ನು ಮಾಡಿರುವುದಿಲ್ಲ. ಇಲ್ಲಿರುವಂಥ ಪ್ರಶ್ನೆ ನಮಗೆ ಗೊತ್ತಿದೆ, ಈ ಮಳೆಗಾಲ ಸಂದರ್ಭದಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥದ್ದು. ಆದರೆ ಪ್ರತಿ ವರ್ಷವೂ ಕೂಡ 6 ತಿಂಗಳಿಗೊಮ್ಮೆ ದುರಸ್ತಿ ಮಾಡುವಂಥ ಪರಿಸ್ಥಿತಿ ಈ ರಸ್ತೆಗೆ ಯಾಕೆ ಬಂತು ಅನ್ನುವಂಥದ್ದು. ಪ್ರಾರಂಭದಲ್ಲಿ ನಮ್ಮ ಊರಿನ ಶಾಸಕರಾದಂಥ UT ಖಾದರ್ ಅವರು ರಸ್ತೆ ಆಗುವಂಥ ಸಂದರ್ಭದಲ್ಲಿ 100 ಮೀಟರ್ಗೆ ಒಂದರಂತೆ ಫ್ಲೆಕ್ಸ್ಗಳನ್ನು ಹಾಕಿ ಟೋಲ್ ಮುಕ್ತ ರಸ್ತೆ ಅನ್ನುವಂಥ ಬ್ಯಾನರ್ಗಳನ್ನು ಹಾಕಿದ್ರು. ನಾನೇ ಮಾಡಿದ ರಸ್ತೆ ಅನ್ನುವಂಥ ಶೋಕಿಯನ್ನ ಒಂದು ಪೋಷಕನ್ನ ತೋರಿಸಿದ್ರು. ಅವಾಗ ಈ ರಸ್ತೆ PWD ಇಲಾಖೆಯಿಂದ ಮಾಡಿದಂಥ ರಸ್ತೆ ಆಗಲಿ, PWD ಸಚಿವರು ಮಾಡಿರುವಂಥ ರಸ್ತೆ ಆಗಿ ಅವರಿಗೆ ಕಾಣಲಿಲ್ಲ. ನಾನೇ ಮಾಡಿರುವಂಥ ರಸ್ತೆ ಅನ್ನುವಂಥ ರೀತಿಯಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿದ್ರು, ಪ್ರಚಾರವನ್ನು ಪಡ್ಕೊಂಡ್ರು. ಆದರೆ ಈಗ ದುರಸ್ತಿ ಬರುವಂಥ ಸಂದರ್ಭದಲ್ಲಿ ಈ ರಸ್ತೆ PWD ಇಲಾಖೆಗೆ ಸೇರುವಂತ ರೀತಿ ಹೇಳ್ತಾರೆ. PWD ಇಲಾಖೆ ಸಚಿವರಿಗೆ ಮನವಿಯನ್ನು ಮಾಡ್ತಾರೆ. ನಾವು ಪ್ರಶ್ನೆಯನ್ನು ಮಾಡುವಂಥದ್ದು, ರಸ್ತೆ ಮಾಡುವಂತ ಇದ್ದಂತ ಜವಾಬ್ದಾರಿ ದುರಸ್ತಿ ಆಗುವಂತ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ನೀವು ತೋರಿಸಲಿಲ್ಲ? ಆ ಕಾಳಜಿ ಯಾಕೆ ತೋರಿಸಲಿಲ್ಲ? ನೀವೊಬ್ಬರು ಶಾಸಕರು, ನಮ್ಮ ಜಿಲ್ಲೆಯಲ್ಲಾಗಲಿ ನಿಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಅದು ಯಾವ ರೀತಿ ನಡೀತಾ ಇದೆ, ಗುಣಮಟ್ಟದ ಕಾಮಗಾರಿ ನಡೀತಿದೆಯಾ ಅಥವಾ ಇಲ್ವಾ ಅನ್ನುವಂಥ ಬಗ್ಗೆ ಕಾಳಜಿಯ ಭಾಗವಾಗಿ ಅವರದನ್ನ ಶಾಸಕರಾದಂಥವರು ನೋಡಬೇಕು. ಅದೇ ರೀತಿಯಲ್ಲಿ ಕೂಡ UT ಖಾದರ್ ಅವರು 17 ವರ್ಷಗಳಿಂದ 19 ಶಾಸಕರಾಗಿ ಇಲ್ಲಿ ಇದ್ದಾರೆ. ಇವರು ಮಾಡಿದಂತ ಎಲ್ಲ ಕಾಮಗಾರಿಗಳು ಕೂಡ, ಇವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ, ಆರೋಗ್ಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆರೋಗ್ಯ ಕಿಯೋಸ್ಕ್ಗಳನ್ನ ಅಲ್ಲಲ್ಲಿ ಮಾಡಿದ್ರು. ಅದೀಗ ಗುಜರಿಗೆ ಹೋಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮಾಡಿದ್ರು, ಅದು ಕೂಡ ಇವತ್ತು ಕುಡಿಯುವಂತ ಪರಿಸ್ಥಿತಿಗೆ ಆಗಿದೆ. ಯಾವುದೇ ರೀತಿಯ ಕಾಮಗಾರಿಗಳು, ಬಲಿಷ್ಠವಾದಂತ ಗುಣಮಟ್ಟದ ಕಾಮಗಾರಿಗಳು, ಯಾವುದೇ ಕಾಮಗಾರಿಗಳು ಇವರ ಒಂದು ಶಾಸಕರ ಅವಧಿಯಲ್ಲಿ ಮಾಡಿಲ್ಲ, ಸಚಿವರ ಅವಧಿಯಲ್ಲಿ ಮಾಡಿಲ್ಲ. ಈ ಒಂದು ಕಾಮಗಾರಿಯಲ್ಲಿ ಕೂಡ ಭ್ರಷ್ಟಾಚಾರದ
ಹಿನ್ನೆಲೆಯ ಭಾಗವಾಗಿ ಗುತ್ತಿಗೆಗಾರರು, ಅಧಿಕಾರಿಗಳು ಹಣವನ್ನ ನುಂಗಿದ ಭಾಗವಾಗಿ ಇವತ್ತು ಕಳಪೆ ಗುಣಮಟ್ಟದ ಕಾಮಗಾರಿಯ ಭಾಗವಾಗಿ ಇವತ್ತು ಈ ರಸ್ತೆ ಹದಗೆಡಲಿಕ್ಕೆ ಕಾಡುವ ಒಂದು ಸಾಧ್ಯವಾಗಿರುವಂಥದ್ದು. ನಮ್ಮ ಹತ್ತಿರದ ಕೇರಳ ರಾಜ್ಯದ ಮಂಜೇಶ್ವರದ ಭಾಗದಲ್ಲಿಯೂ ಕೂಡ ನಮಗೆ ಹತ್ತಿರ ಇರುವಂತಹ ರಸ್ತೆಗಳನ್ನು ನೋಡಿದ್ದೇವೆ ನಾವು. 5 ವರ್ಷ 10 ವರ್ಷದ ಹಿಂದೆ ನಡೆದಂತಹ ಕಾಮಗಾರಿಗ ರಸ್ತೆಗಳು ಕೂಡ ಬಲಿಷ್ಠವಾಗಿರುವಂತಹ ಸನ್ನಿವೇಶಗಳಿದೆ. ಅಲ್ಲಿರುವಂತಹ ವೈಜ್ಞಾನಿಕವಾದಂತಹ ಕಾಮಗಾರಿಯ ಏನು ಗುಣಮಟ್ಟದ ಕಾಮಗಾರಿ ಇದೆ ಅದನ್ನು ಕೂಡ ಇವತ್ತು ಇಲ್ಲಿ ಅಳವಡಿಸುವಂತ ಪ್ರಯತ್ನಗಳನ್ನ ಶಾಸಕರು ಒಂದು ಪ್ರಯತ್ನ ಪಡಬೇಕು. ಅಧಿಕಾರಿಗಳ ಆ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡಬೇಕು. ಯುಟಿ ಕಾದರಲ್ಲಿ ಮನೆ ಮಾಡುವಂಥದ್ದು ಕೇವಲ ಪುತ್ತಾರಿನಿಂದ ತೊಕ್ಕೋಟುವರೆಗೆ ರಸ್ತೆಗಳು ಮಾತ್ರ ನಾದುರಸ್ತಿಯಲ್ಲಿರುವಂಥದ್ದು. ಇತ್ತೀಚೆಗೆ ನಡೆದಂತ ನಮ್ಮ ನಾಟಕಲ್ನಿಂದ ಕೇಸರೋಡ್ವರೆಗಿನ ರಸ್ತೆ ಆಗಿರಬಹುದು ಅಥವಾ ಚೆಮ್ಮಕೋಟೆಯಿಂದ ನಮ್ಮ ಬಪ್ಪಕೋಟೆವರೆಗಿನ ರಸ್ತೆ ಆಗಿರಬಹುದು, ಎಲ್ಲ ರಸ್ತೆಗಳು ಕೂಡ ಇವತ್ತು ಆ ರೀತಿಯಲ್ಲಿ ದುರಸ್ತಿಗೆ ಒಂದು ಹಾದಿಯನ್ನ ಹಿಡಿದಿದೆ. ಇಂಜಿನಿಯರ್ಗಳು ನಿನ್ನೆ ನಾವು ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಕರೆಯನ್ನ ಮಾಡ್ತಾರೆ, ನೀವು ಪ್ರತಿಭಟನೆಯನ್ನು ಮಾಡಬೇಡಿ, ನಾವು ದುರಸ್ತಿಯನ್ನು ಮಾಡ್ತೇವೆ ಅಂತೇಳಿ. ಆದ್ರೆ ಇಲ್ಲಿರುವಂತ ಪ್ರಶ್ನೆ, ಈ ಭ್ರಷ್ಟಾಚಾರವನ್ನ ಒಂದು ಅವೈಜ್ಞಾನಿಕವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ, ಗುತ್ತಿಗೆಗಾರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾದದ್ದು ಯಾರು? ಇಲ್ಲಿರುವಂತ ವಿರೋಧ ಪಕ್ಷ. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಜೆಪಿಗಳ ಶಾಸಕರಿದ್ರು ಇದೆ. ಉಳ್ಳಾಳದಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಆದರೆ ನಿಮ್ಮ ಕೆಲಸವೇನು? ಹಿಂದುತ್ವ ಹೆಸರಿನಲ್ಲಿ ರಾಜಕೀಯನ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಹಬ್ಬಿಸುವಂತ ಕೆಲಸ ಮಾತ್ರವಾ? ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಕರ್ತವ್ಯವೇನು? ರಸ್ತೆ ಹದಗೆಟ್ಟಾಗ, ಜನರ ಪರಿಸ್ಥಿತಿ ಹದಗೆಟ್ಟಾಗ, ರಸ್ತೆಗೆ ಗುಂಡಿಗೆ ಬಿದ್ದು ಜನರ ಮೃತರಾದ ಸಂದರ್ಭದಲ್ಲಿ ನಿಮ್ಮ ಕೆಲಸ ಏನು? ನೀವು ವಿರೋಧ ಪಕ್ಷದವರಾಗಿ ನಿಮ್ಮ ಕೆಲಸವನ್ನು ನಾವು ಒಟ್ಟು ಮಾಡಬೇಕಾಗಿದೆ. ಕೇವಲ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಕೆಲಸ ಅಲ್ಲ. ಈ ರಸ್ತೆಯಲ್ಲಿ ಕೂಡ ಹಿಂದೂಗಳು ಓಡಾಟವನ್ನು ಮಾಡ್ತಾರೆ. ಈ ರಸ್ತೆಯಲ್ಲಿ ಕೂಡ ಕಾರ್ನಲ್ಲಿ, ಬೈಕ್ನಲ್ಲಿ, ಬಸ್ಗಳಲ್ಲಿ ಹಿಂದೂಗಳು ಓಡಾಟ ಮಾಡ್ತಾರೆ. ಆ ನಿಜ ಅವರ ಪರವಾಗಿ ನೀವು ಕೂಡ ಮಾತಾಡಬೇಕು. ಆ ನಿಟ್ಟಲ್ಲಿ ಈ ಒಂದು ಬಿಜೆಪಿ ಕೂಡ ಈ ಒಂದು ರಸ್ತೆಯ ಬಗ್ಗೆ ಮಾತಾಡಬೇಕಾದಂತ ಪರಿಸ್ಥಿತಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ನಾವು ಹೇಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡಲೇ BK ಇಂತಿಯಾಜ್ ಅವರು ಹೇಳಿದಂತೆ ಡಿವೈಎಫ್ಐನ ಬೇಡಿಕೆ ಏನಿದೆ, ಈ ರಸ್ತೆಯನ್ನ ಕಳಪೆ ಕಾಮಗಾರಿಯನ್ನು ಮಾಡಿದ್ದೀರಿ, ಅದನ್ನ ಶಾಸಕರಾದಂತಹ UT ಖಾದರ್ ಕೂಡ ಒಪ್ಪಿದ್ದಾರೆ, ಪತ್ರದಲ್ಲಿ ಹೇಳಿದ್ದಾರೆ. ಈ ರಸ್ತೆ ಸಂಚಾರ ಅಯೋಗ್ಯವಾದಂತಹ ರಸ್ತೆ ಎಲ್ಲ ಅನ್ನುವಂತಹ ರೀತಿಯಲ್ಲಿ UT ಖಾದರ್ ಕೂಡ ಒಪ್ಪಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ರಸ್ತೆಯಲ್ಲಿ ಸರಿಯಾದಂತ ಕಾಮಗಾರಿ ನಡೆಸಬೇಕು. ಚರಂಡಿ ನೀರು ಹೋಗುವಂತ ಸರಿಯಾದಂತ ವ್ಯವಸ್ಥೆಯನ್ನು ಮಾಡಬೇಕು. ರಸ್ತೆ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಆ ನಿಟ್ಟಿನಲ್ಲಿ ಇನ್ನು ಮುಂದೆಯೂ ಕೂಡ ಈ ರೀತಿಯಲ್ಲಿ ಕಳಪೆ ಗುಣಮಟ್ಟದ ರಸ್ತೆಯನ್ನು ಮಾಡುವ ನಿಟ್ಟಿನಲ್ಲಿ UT ಖಾದರ್ ಒಂದು ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಡಿವೈಎಫ್ಐ ಸಾಂಕೇತಿಕವಾದಂತಹ ಹೋರಾಟವನ್ನು ಮಾಡಿದೆ. ಪ್ರತಿ ವರ್ಷವೂ ಕೂಡ ಸಾಂಕೇತಿಕ ಹೋರಾಟದ ಭಾಗವಾಗಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆ ತೀವ್ರ ರೀತಿಯಲ್ಲಿ ಮಾಡಿದಂತ ಹಂತಕ್ಕೆ UT ಖಾದರ್ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಒಂದು ಪ್ರತಿಭಟನೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂತ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.